ಸರ್ 3 ಎಕರೆ 10 ಕುಂಟೆ ಬಂದಿರುವಂಥ ಜಾಗ. 3 ಎಕರೆ 5 ಕುಂಟೆ. ಈ ಲ್ಯಾಂಡ್ ಒಳಗಡೆ ಒಂದು ಬೋರ್ಗಲ್ ಐತೆ. ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ಅಂದರೆ ತೆಂಗು ಸಸಿಗಳಂತೂ ಸೂಪರಾಗಿದೆ, ಒಳ್ಳೆ ಸಸಿಗಳು. ಈ ಕಡೆ ಕುಬೇರ್ ಮೂಲನೂ ಬೆಳೆದೈತೆ, ಈಶಾನ್ಯದ ಮೂಲನೂ ಬೆಳೆದೈತೆ. ಮಣ್ಣಂತೂ ಎಲ್ಲ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ. ಭಾಳ ಹಾಕಿದ್ದಾರೆ ಒಳಗಡೆ. ಒಂದು ಸಿಂಪಲ್ದು ಒಂದು ಮನೆ ಐತೆ. ತೆಂಗಿನ ಗಿಡ ನೋಡಿ ಸೂಪರಾಗಿದೆ ಗಿಡಗಂತೂ. ಬಸ್ ರೋಡಿಂದ ಮೇನ್ ರೋಡಿಂದ ಒಳಗಡೆಗ ಒಂದು 3/4 ಕಿಲೋಮೀಟ್ರು ಮಣ್ಣು ರಸ್ತೆ, ವಿಲೇಜ್ ಮ್ಯಾಪಲ್ಲಿ ಇರೋಂಥ ರಸ್ತೆ. ತೆಂಗಿನ ಗಿಡ ನೋಡಿ ಒಂದು 90ರಿಂದ 80 ಗಿಡ. ಇದೇ ರೀತಿ ನಾವು ಕೌಂಟ್ ಮಾಡಿಲ್ಲ. 3 ಎಕರೆ 5 ಕುಂಟೆ ಕರೆಕ್ಟಾಗಿರುವಂಥ ಜಾಗ. ಪೆನ್ಷನ್ ಇಲ್ಲ. ಮಣ್ಣಂತೂ ತುಂಬ ಚೆನ್ನಾಗಿದೆ. ಮಳವಳ್ಳಿಗೆ ಒಂದು 10ರಿಂದ 12 ಕಿಲೋಮೀಟ್ರ್ ಆಗ್ಬೋದು. ಜಾಗ ಮಾತ್ರ ವಾಸ್ತುಕ್ಕೋಸ್ಕರನೇ ಇದೆ. ಒಳ್ಳೆ ಫಲ ಬಿಡ್ತೈತೆ ನೋಡಿ ತೆಂಗಿನಗಳೆಲ್ಲ. ಎಲ್ಲ ಇದೇ ರೀತಿ ಅದ. ಒಂದು 90ರಿಂದ 80 ಗಿಡ ಬರ್ತದೆ. 3 ಎಕರೆ 5 ಕುಂಟೆ. ಬೋರ್ಲಂತೂ ಒಳ್ಳೆ ನೀರಿದೆ. ಎಲ್ಲ ಡ್ರಿಪ್ ಮಾಡಿಬಿಟ್ಟಿದ್ದಾರೆ. ಒಂದು ಮನೆ ಐತೆ ಒಳಗಡೆ. ಇವರು ಪೆನ್ಷನ್ ಮಾಡಿಲ್ಲ. ಬಸ್ ರೋಡ್ಗೆ ನಿಯರ್ ಹತ್ರ ಇರುವಂಥ ಜಾಗ ನೋಡಿದೊಂದು ಮನೆ ಇದೆ. ಇದು ಸೀಟ್ ಮನೆ, ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಮಳವಳ್ಳಿಯಿಂದ 10ರಿಂದ 12 ಕಿಲೋಮೀಟ್ರು. ಬೆಂಗಳೂರಿಂದ 110 ಕಿಲೋಮೀಟ್ರ್ ಲ್ಯಾಂಡ್ಗೆ. ಬಸ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಒಳಗಡೆ. ಜಾಗ ಅಂತ ತುಂಬ ಚೆನ್ನಾಗಿದೆ, ಒಳ್ಳೆ ಮಣ್ಣು. ಇವ್ರ ಕುಂಟೆ 1,55,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ನೋಡಿ ತೆಂಗಿನ ಮರಲ್ಲಿ ಈ ರೀತಿ ಫಲ ಬರ್ತೈತೆ. 3 ಎಕರೆ 5 ಕುಂಟೆ. ಇವ್ರ ಒಳಗಡೆಗೆಲ್ಲ ಭಾಳ ಹಾಕ್ಬಿಟ್ಟಿದ್ದಾರೆ. ಮಣ್ಣಂತೂ ಸೂಪರಾಗಿದೆ ಸಾಯಲು. $1,55,000 ಹೇಳ್ತಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಐತೆ. ಡೈರೆಕ್ಟ್ ಪಟ್ಟಿ. ಎಲ್ಲ ತೆಂಗಿನ ಮರ ಎಲ್ಲ ನೋಡಿ ಇದೇ ರೀತಿ ಇದೆ. ಬೆಂಗಳೂರಿಗೆ ನಿಯರ್ ಹತ್ರ ಇರುವಂತಾಗ ಜಾಗ. ಬಸ್ ರೋಡಿಂದ ಒಂದು 3/4 ಕಿಲೋಮೀಟ್ರು ಮಣ್ಣು ರಸ್ತೆ, ದೊಡ್ಡ ರಸ್ತೆ.